ಬೆಂಗಳೂರಲ್ಲಿ ಗಿಫ್ಟ್ ಬಾಕ್ಸ್ನಲ್ಲಿ ಚರಸ್ ದಂಧೆ ನಡೆಸಲಾಗ್ತಾ ಇತ್ತು. ಅದು ಕೂಡ ಯಾವ ರೀತಿ ಅಂತಂದ್ರೆ ಇಂಡಿಯಾ ಪೋಸ್ಟ್ ಮೂಲಕವೇ ಡ್ರಗ್ ರವಾನೆ, ಭಾರತೀಯ ಅಂಚೆ ಮುಖಾಂತರನೇ ಡ್ರಗ್ ರವಾನೆ ಮಾಡಲಾಗಿತ್ತು. ಗಿಫ್ಟ್ ಬಾಕ್ಸ್ನಲ್ಲಿ ಚರಸ್ ಬೆಂಗಳೂರಿಗೆ ಬಂದಿತ್ತು. ಗಿಫ್ಟ್ ಬಾಕ್ಸ್ ಅನ್ನ ರಿಸೀವ್ ಮಾಡಿಕೊಂಡಂತಹ ವ್ಯಕ್ತಿಯನ್ನ ಈಗ ಸೆರೆ ಹಿಡಿದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಸಿಬಿ ಪೊಲೀಸರು ಸೆರೆ ಹಿಡಿದಿರೋದು. ಜಾರ್ಖಂಡ್ ಮೂಲದ ರಿತಿಕ್ ರಾಜ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ. ಟ್ರ್ಯಾಪ್ ಮಾಡಿ ಆರೋಪಿ ರಿತಿಕ್ ರಾಜ್ನನ್ನ ಬಂಧಿಸಲಾಗಿದೆ. 6.5 ಲಕ್ಷದಷ್ಟು ಮೌಲ್ಯದ 130 ಗ್ರಾಂ ಚರಸ್ ಪತ್ತೆಯಾಗಿದೆ. ಹುಳಿಮಾವು ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇನ್ನು ಗಿಫ್ಟ್ ಬಾಕ್ಸ್ ರಿಸೀವ್ ಮಾಡಿಕೊಳ್ತಾ ಇದ್ದಂತಹ ಈ ರಿತಿಕ್ ರಾಜ್ ಅನ್ನುವಂತಹ ವ್ಯಕ್ತಿಯ ಮೇಲೆ ಅನುಮಾನ ಇತ್ತು. ಆತನನ್ನ ಹಲವು ದಿನಗಳಿಂದ ಟ್ರ್ಯಾಪ್ ಮಾಡಲಾಗಿತ್ತು. ಆತನನ್ನ ಚಲನವಲನಗಳನ್ನೆಲ್ಲ ಅಬ್ಸರ್ವ್ ಮಾಡಲಾಗಿತ್ತು. ಸಿಸಿಬಿ ಪೊಲೀಸರು ಹೊಂಚು ಹಾಕಿ ಆತನನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ದಂಧೆ ಯಾವ ರೀತಿ ನಡೀತಾ ಇತ್ತು ಅಂತಂದ್ರೆ, ಜಾರ್ಖಂಡ್ ಮೂಲದ ವ್ಯಕ್ತಿ, ಆತನಿಗೆ ಜಾರ್ಖಂಡ್ ಕಡೆಯಿಂದ ಇಂಡಿಯಾ ಪೋಸ್ಟ್ ಮೂಲಕ ಡ್ರಗ್ಸ್ ಅನ್ನ ಗಿಫ್ಟ್ ಬಾಕ್ಸ್ನಲ್ಲಿಟ್ಟು ಬೆಂಗಳೂರಿಗೆ ಕಳುಹಿಸಲಾಗಿತ್ತು. ಅದನ್ನು ರಿಸೀವ್ ಮಾಡಿಕೊಂಡಂತಹ ವ್ಯಕ್ತಿ ಈತ ರಿತಿಕ್ ರಾಜ್ ರೆಡ್ ಹ್ಯಾಂಡ್ ಆಗಿ ಸಿಸಿಬಿ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾನೆ.